ಶಪಥ ಮಾಡಿದ್ದಾರೆ ಶಿವಾನಂದ ಪಾಟೀಲ್. ಆಲಮಟ್ಟಿ ಅಣೆಕಟ್ಟನ್ನ ಎತ್ತರಿಸಿದ್ರೆ ಚಿನ್ನದ ಮೂರ್ತಿ ಮಾಡಿಸ್ತೀನಿ. ಡಿಕೆ ಶಿವಕುಮಾರ್ ಅವರ ಚಿನ್ನದ ಮೂರ್ತಿ ಮಾಡಿಸಿ ಹೆಸರು ಹಾಕಿಸ್ತೀವಿ. ಬಾಗಲಕೋಟೆಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಅವರ ಹೇಳಿಕೆ. ಬೇಸಿಗೆ ಬಂದಾಗ ಕೊಯ್ನಾದಿಂದ ನೀರು ಕೇಳುವಂತ ಪರಿಸ್ಥಿತಿ ನಮಗೆ ಬರಬಾರ್ದು. ಹೀಗಾಗಿ ಇವತ್ತು ಸಮುದ್ರಕ್ಕೆ 300 TMC ನೀರು ಹರಿದು ಹೋಗ್ತಾ ಇದೆ. ಆದರೂ ಕೂಡ ಆಂಧ್ರಕ್ಕೂ ಇಲ್ಲ, ಕರ್ನಾಟಕಕ್ಕೂ ಕೂಡ ಉಪಯೋಗ ಆಗ್ತಾ ಇಲ್ಲ. ನಿಮ್ಮ ಕಾಲದಲ್ಲೇ ಅಣೆಕಟ್ಟನ್ನ ಎತ್ತರಿಸಬೇಕು ಅಂತೇಳಿ ಮನವಿ ಮಾಡಿಕೊಂಡಿದ್ದಾರೆ. ಆ ರೀತಿ ನೀವು ಅಣೆಕಟ್ಟನ್ನ ಎತ್ತರಿಸಿದ್ದೇ ಆದಲ್ಲಿ ನಿಮ್ಮ ಚಿನ್ನದ ಮೂರ್ತಿಯನ್ನ ಮಾಡಿಸಿ ನಿಮ್ಮ ಹೆಸರು ಹಾಕಿಸ್ತೀನಿ ಅನ್ನುವಂತ ಒಂದು ರೀತಿ ಶಪಥವನ್ನ ಮಾಡಿದ್ದಾರೆ. ನಮಗೆ ಕೊಯ್ನಾದಿಂದ ನೀರು ಬಿಡಿಸ್ಕೊಳ್ಳುವಂತ ಅನಿವಾರ್ಯತೆ ಎದುರಾಗಬಾರ್ದು. ಆ ಪರಿಸ್ಥಿತಿ ತಪ್ಪಿಸ್ಕೋಬೇಕು ಅಂದ್ರೆ ನೀವು ಅಣೆಕಟ್ಟನ್ನ ಎತ್ತರಿಸಬೇಕು, ಆಲ್ಮಟ್ಟಿ ಅಣೆಕಟ್ಟನ್ನ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಆ ರೀತಿ ನೀವು ಅಣೆಕಟ್ಟು ಎತ್ತರಿಸಿದ್ದೆ ಆದ್ರೆ ನಿಮ್ಮ ಚಿನ್ನದ ಮೂರ್ತಿ ಮಾಡಿಸಿ ಹೆಸರು ಹಾಕಿಸ್ತೀವಿ ಅಂತ ಶಿವಾನಂದ ಪಾಟೀಲ್ ಅವರು ಹೇಳಿರೋದು. ಈ ಸುಪ್ರೀಂ ಕೋರ್ಟ್ ನಲ್ಲಿ ಇರ್ತಕ್ಕಂಥ ತಕರಾರು ಏನು ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕ ಮಧ್ಯೆ ಇದೆ, ಅದು ನಿವಾರಣೆಯಾಗಿ ಆಲ್ಮಟ್ಟಿ ಅಣೆಕಟ್ಟಿಗೆ ನೀರು ನಿಲ್ಲಿಸಿ ನಿಮ್ಮ ಹೆಸರು ಹಾಕಿದ್ರೆ ನಾವು ಬಂಗಾರದ ಮೂರ್ತಿಯನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಬೇಕಾಗ್ತದೆ. ಅಂತ ಒಂದು ಪ್ರಯತ್ನ ನಿಮ್ಮ ಕಾಲದಲ್ಲಿ ಆಗಲಿ. ಯಾಕಂದ್ರೆ ನಿಮ್ಗೆಲ್ಲ ಸುಪ್ರೀಂ ಕೋರ್ಟ್ ಬಗ್ಗೆ ಹೆಚ್ಚು ಗೊತ್ತಿದೆ. ಮತ್ತೆ ನಾನು ಹೇಳಬೇಕಾಗಿಲ್ಲ. ಅನೇಕ ಖ್ಯಾತಿ ವಕೀಲರು ಗೊತ್ತಿದ್ದಾರೆ. ಈ ವ್ಯಾಜ್ಯ ಇವತ್ತು 16 ವರ್ಷಗಳಿಂದ ಹಾಗೆ ಬಿಟ್ಟಿರೋದ್ರಿಂದ ನಾವೆಲ್ಲ ಬರಗಾಲ ಬಂದಾಗ ಕೊಯ್ನಾ ಡ್ಯಾಮಿನ ನೀರು ಬಿಡ್ರಿ ಅಂತ ಕೈ ಚಾಚತಕ್ಕಂಥ ಸ್ಥಿತಿ ಬರಬಾರ್ದು. ಆದರೆ ಸಮುದ್ರಕ್ಕೆ ಇವತ್ತು 300 TMC ನೀರು ಹರಿದು ಹೋಗುತ್ತದೆ. ಈ ಸಂದರ್ಭದಲ್ಲಿ ಆಂಧ್ರಕ್ಕೂ ಉಪಯೋಗ ಇಲ್ಲ, ಕರ್ನಾಟಕಕ್ಕೂ ಉಪಯೋಗ ಇಲ್ಲ, ಮಹಾರಾಷ್ಟ್ರದವ್ರಿಗಂತೂ ಮೊದಲೇ ಉಪಯೋಗ ಇಲ್ಲ. ಇಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಇರ್ತಕ್ಕಂಥ ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ನಿಮ್ಮಲ್ಲಿ ಕಳಕಳಿಯಾಗಿ ಪರಿಪರಿಯಾಗಿ ಕೇಳ್ಕೊಳ್ಳೋದಿಷ್ಟೇ, ನೀವು ಭೂಮಿ ಯಾವಾಗ ಬಿಡುಗಡೆ ಮಾಡ್ತೀರಿ ಮಾಡಿ, ನಾವು ಬೇಡ ಅನ್ನೋದಿಲ್ಲ. ಆದರೆ ಆಲ್ಮಟ್ಟಿ ಅಣೆಕಟ್ಟನ್ನ ಎತ್ತರ ಮಾಡಿ, ಏನ್ ಜಯೇಶ್ ಪಾಟೀಲ್ ಕಾಲದಲ್ಲಿ, KN ನಾಗೇಗೌಡರ ಕಾಲದಲ್ಲಿ ಗೇಟ್ ಹಾಕಿದ್ವಿ, ಆ ಸ್ಥಿತಿ ಪುನಃ ತಮ್ಮ ಅಧಿಕಾರದ ಅವಧಿಯಲ್ಲಿ ಬರಲಿ ಅಂತೇಳಿ ನಾನು ಕೇಳ್ಕೊಂಡು